ಅವ್ನ ಮನೆಯಾಳ ಬಂದಿಲ್ಲ ಅನ್ಸುತ್ತೆ ಇನ್ನು ದುಡ್ಡು ಕೊಡಕ್ಕೆ. ನಾನು ಹೇಳ್ದೆ ಈ ನೇತ್ರನ ಬಿಡ್ಬೇಡ ಕಣೆ, ಅವ್ನು ಕೊಡಲ್ಲ ದುಡ್ಡ ಅಂತಾನ. ಈಗ ನೋಡು ನನಗೇನಂತ ನಾನು ದುಡ್ಡ ಇವಳೆ ಕೊಡ್ತೀನಿ ಅಂತ ಒಪ್ಕೊಂಡವಳೆ, ಕೊಡ್ಲಿ. ನಾನಂತೂ ಸುಮ್ಮನಿರಲ್ಲ, ದುಡ್ಡೇ ನನ್ನ ಕೊಡ್ಲಿಲ್ಲ ಅಂತಂದ್ರೆ ಇವಳು ಮಾತು ಕಟ್ಕೊಂಡು ಅವಳ ಬಿಟ್ಟು ಕೊಟ್ಟೆ, ಹೋಗ್ಲಿ ಬಿಡು ತತ್ತಾನೆ ಅಂತಾನೆ. ಇನ್ನ ತಂದಿರ ಕಾಣಲ್ಲ. ನೇತ್ರ, ಏ ನೇತ್ರ, ಗೌರಿ ಏನೇ ಬಾ ಒಳಿಕೆ. ಅಯ್ಯೋ ಒಳಗೆ ಬಂದು ಕುಕ್ಕೊಂಡು ಮಾತಾಡೋಷ್ಟೆಲ್ಲನ ನನಗೆ ಟೈಮು ಇಲ್ಲ ತಾಳ್ಮೆನೂ ಇಲ್ಲ. ಎಲ್ಲಿ ಅವ್ನು ಬನ್ನಿ ಮನೆಯಾಳ ಉಪ್ಪಿನಕಾಯಿ ಓನರು ದುಡ್ಡು ಕೊಟ್ಟೋದ್ನೇನೆ. ಇನ್ನೂ ಇಲ್ಲ ಕಣೆ, ಬಂದಿಲ್ಲ. ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಬಂದು ಕೊಟ್ಟೋಗ್ತಾನಂತೆ, ಸಮಾಧಾನ ಮಾಡ್ಕೊಳ್ಳೆ. ಯಾಕೆ ಹಿಂಗೆ ಆಡ್ತಾ ಇದ್ದೀವಿ ಗೌರಿ, ದುಡ್ಡು ದುಡ್ಡು ಅಂತಾನ. ಅಯ್ಯೋ ಸಮಾಧಾನ ಮಾಡ್ಕೆ, ಇಬ್ರು ಪಾರ್ಟ್ನರ್ಶಿಪ್ನಾಗೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಅಂದಮೇಲೆ ಒಂದು ಸ್ವಲ್ಪ ತಾಳ್ಮೆ ಇರ್ಬೇಕಮ್ಮ. ಅಯ್ಯ ಅಲ್ಲ ನೀನೇ ತಾನೆ ಅವನ್ನ ಎಳ್ಕೊಂಬಂದಿದ್ದು. ಆ ಬ್ಯಾಗುನು ಗಾಡೀಲಿ ಇಟ್ಟು ಬರೋ ತಕ್ಕ ನೀನು ಏನು ನೋಡ್ಕೊಂಡಿದ್ದೆ, ನೋಡ್ಕೋಬೇಕು ತಾನೆ. ತಗೊಂಬರ್ತೀನಿ ಅಂತ ನಾ ಹೇಳ್ದವೆ ಅಂದಮೇಲೆ ನಾವು ಕಾಯಲೇಬೇಕು. ಈ ತರ ಹಾರಾಡಿದ್ರೆ ಸುಮ್ಮನೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗಾಗುತ್ತೆ ಎಲ್ಲರ ಹತ್ರನು. ಈಗಲೇ ಎಲ್ಲ ಆಡ್ಕೊಂತ ಇದ್ದಾರೆ. ಇನ್ನು ಸಾಯಂಕಾಲ ತಕ್ಕನ ಕಾಯ್ತೀನಿ ಹೇಳು. ನನಗಂತೂ ಕಾಯಕ್ಕೆ ಆಗಲ್ಲಮ್ಮ. ನನ್ನ ದುಡ್ಡು ನನಗೆ ಕೊಟ್ಬಿಡು, ನೀನೇ ತಾನು ಹೇಳಿದ್ದು. ನಾನು ಕೊಡ್ತೀನಿ. ಅವಯ್ಯ ಕೊಡ್ದಿಲ್ಲ ಅಂತಂದ್ರೆ ಅಂತಾನೆ. ನಾನು ಕೊಟ್ಬಿಡು, ನಾನು ಹೋಗ್ತೀನಿ. ನನಗೆ ಕಾಯಕ್ಕಾಗಲ್ಲ. ಇನ್ನು ಎಷ್ಟೊತ್ತಂತ ಕಾಯೋದು, ನಿನ್ನೆಯಿಂದನ ಕಾಯ್ತಲೇ ಇದ್ದೀವಿ. ಅಯ್ಯೋ ಸುಮ್ಮನೆ ಇರೇ ಒಂದು ನಿಮಿಷ, ಯಾಕಂಗೆ ಭಯ ಮಾಡ್ತಾ ಇದೀಯ? ಬಾ ಒಳಿಕೆ ಬಾ. ಅಯ್ಯೋ ಒಳಕ್ಕೆ ಹೋಗಿಲ್ಲ ಗಿಳಕ್ಕೂ ಇಲ್ಲ ಕಣೆ ನೇತ್ರ, ನನ್ನ ಕೈಲಾಗಲ್ಲ. ನನಗೆ ದುಡ್ಡು ಬೇಕಮ್ಮ ಅಷ್ಟೇನೆ. ನಾನು ಯಾರ್ಯಾರು ತಗೋ ಸಾಲ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಕೊಡಬೇಕು ದುಡ್ಡು ಇವತ್ತು. ಅದಕ್ಕೇನು ಕೊಟ್ಬಿಡು ಈಗ. ಏನಾತೆ ಗೌರಿ, ಯಾಕೆ ಅವ್ನು ಬರ್ಲಿಲ್ವ ಉಪ್ಪಿನಕಾಯಿ ಓನರ್ ದುಡ್ಡು ಕೊಡಕ್ಕೆ? ಒಳ್ಳೆ ಇವ್ನು ಹಿಡ್ಕೊಂಡಿದ್ದೀರಾ. ಅಯ್ಯ ಅವನು ಮೋಸಗಾರ ಅನ್ಸುತ್ತೆ. ಉಪ್ಪಿನಕಾಯಿ ನಿಮ್ಮ ಹತ್ರ ಮಾಡಿಸ್ಕೊಂಡು ದುಡ್ಡು ತಕೊಂಡು ಹೋಗ್ಯವನಿ. ಅವನು ಬರೋದು ಗ್ಯಾರಂಟಿ ಇಲ್ಲ ಅನ್ಸುತ್ತೆ. ಸುಮ್ಮನಿರ್ತೀಯ ಮೊದ್ಲೇ? ಈಗಲೇ ಗೌರಿ ಅವ್ನು ಬರಲ್ಲ ದುಡ್ಡು ಕೊಡು ಅಂತ ಕುಂತವಳೆ. ನೀನಿನ್ನ ಎದುರ್ಸಕ್ ಹೋಗ್ಬೇಡ. ಬಂದೇ ಬರ್ತೈತಿ, ಬರ್ತಾರ ಅವರು. ಹಂಗೆಲ್ಲ ಏನು ಮೋಸ ಮಾಡೋ ಅಂತಾರಲ್ಲ. ಏನ್ ಮಾಡೋದು, ಎಲ್ಲಾರ್ಗು ಒಂದೇ ತರ ಇರುತ್ತಾ? ನೀನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾವ್ ಹೆಂಗೋ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಂತೀವಿ. ಏನೇನೋ ಮಾತಾಡ್ಬೇಡ ನೀನು. ಅವಳಿಂದ ಟೆನ್ಷನ್ ಮಾಡ್ಕೊಂತಾಳೆ ಆ ಗೌರಿ. ಮೊದ್ಲೇ ಅವಳು ದುಡ್ಡು ದುಡ್ಡು ಅಂತಿದ್ದಾಳ ಹಂಗೇನೆ. ತಿನ್ನೇನೆ ಗೌರಿ, ನಿಮ್ಮ ಅತ್ತೆ ಹೇಳೋದು ಸರಿಯಾಗಿ ಐತಿ. ಅವನು ಮೋಸಗಾರ ಅನ್ಸುತ್ತೆ. ನಾನು ಹೇಳ್ದೆ ನಂಬೇಡ ಅವನ್ನ ಅಂತ. ನೋಡೀಗ ನನ್ಗೆ ಅದೆಲ್ಲ ಬೇಕಾಗಿಲ್ಲಮ್ಮ, ನನ್ನ ದುಡ್ಡು ನನಗೆ ಕೊಟ್ಬಿಡು. ನೋಡು ನಮ್ಮ ಸೂಜಿ ಎಂತ ಓನರ್ ಉಪ್ಪಿನಕಾಯಿ ಮಾಡ್ಕೊಡ್ತಾಳೆ. ಆಯಪ್ಪ ಮುಂದಾಗೇನೆ ದುಡ್ಡು ಕೊಟ್ಟವನೇ ಸಾಲನ. ತಿಂಗಳೂ ಅದನ್ನು ಅಚ್ಚಕಟ್ಟೆ ದುಡ್ಡು ಕೊಟ್ಟು ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾನಂತೆ. ನಮ್ಮ ಸೂಜಿಗೂ ಹೇಳ್ತಿದ್ದೆ ಇವನ ಹತ್ರ ಉಪ್ಪಿನಕಾಯಿ ತಗೊಂಡು ಇವನಿಗೆ ಮಾಡ್ಕೊಡು ಅಂತಾನ. ಏನಾದ್ರು ನಿಮ್ಮ ಮಾತು ಕೇಳಿದ್ರೆ ನಮ್ಮ ಸೂಜಿನೂ ಇವತ್ತು ನಿಮ್ಮಂಗೆ ತಲೆ ಕೈ ಹೊತ್ಕೊಂಡು ಕುಕ್ಕಬೇಕಾಗಿತ್ತು. ಮೊದ್ಲು ಹೋಗಿ ದುಡ್ಡು ವಸೂಲಿ ಮಾಡ್ಕೊಂಬರ್ರಿ, ಇಲ್ಲೇ ಕುಕ್ಕೊಂಡಿದ್ರೆ ಆಗಲ್ಲ. ಅತ್ತೆ ಸುಮ್ಮನೆ ಏನ್ ಬೇಕಾ ಹಂಗೆ ಮಾತಾಡ್ಬೇಡಿ. ನಮಗೆ ಗೊತ್ತಿದೆ ದುಡ್ಡು ಹೆಂಗ್ ವಸೂಲಿ ಮಾಡ್ಕೋಬೇಕು ಅಂತಾನ. ನೀವೇನು ಹೇಳಕ್ ಬರ್ಬೇಡ್ರಿ. ಏನೇನೋ ಹೇಳ್ತಿರಲ್ಲ. ಸೂಜಿ ಕಥೆ ಬೇರೆ, ನಮ್ ಕಥೆ ಬೇರೆ. ಈಗ ಸೂಜಿ ವಿಷಯ ಯಾಕೆ ನಮ್ಗೆಲ್ಲ ಗೊತ್ತೈತಿ. ಈ ಓನರನು ಒಳ್ಳೆಯವನೇ. ಏನ್ ಮಾಡೋದು, ಎಲ್ಲಾರ್ಗು ಸಮಯ ಸಂದರ್ಭ ಒಂದೇ ತರ ಇರಲ್ಲ. ಎಲ್ಲಾರು ಒಂದೇ ತರ ಇರ್ತಾರ? ಆಯ್ತು ಬಿಡು. ನಿನ್ಗೆ ಹೇಳಕ್ಕಾಗಲ್ಲ. ನಿನ್ಗೆ ನಿನ್ನ ಆಟನೇ ಮುಖ್ಯ. ನಾವೇನ್ ಹೇಳಿದ್ರು ನಮ್ಮ ಮಾತು ಕೇಳಲ್ಲ. ನಿಂದೆ ಇದು. ನಾನೇ ಬುದ್ಧಿವಂತೆ, ನಾನೇ ದೊಡ್ಡ ಇವಳು ಅಂತಾನ. ನಮ್ಮ ಹತ್ರ ಏನು ಹೇಳ್ದಂಗೆ ಎಲ್ಲನ ನೀನೇ ಮುಂದೆ ನಿಂತ್ಕೊಂಡು ಮಾಡು. ಆಮೇಲೆ ತಲೆ ಮ್ಯಾಗ ತಾಂಬತ್ತೀಯ ನೀನೇನೆ. ನಮ್ಗೇನಂತೆ ಹೇಳವಟ್ಟು ಹೇಳ್ತೀವಿ. ಕೇಳೋದು ಬಿಡೋದು ನಿಮಗೆ ಸೇರಿದ್ದು. ಹೇ ಗೌರಿ, ಮೊದ್ಲು ನಿನಗೆ ದುಡ್ಡು ಬೇಕು ಅಂದ್ರೆ ಅವನೆಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಎಳ್ಕೊಂಬರ್ರಿ, ಇಲ್ಲ ದುಡ್ಡು ಕಿತ್ಕೊಂಬರ್ರಿ. ಇಲ್ಲ ಹೋಗಿ ಪೊಲೀಸ್ನವ್ರಿಗಾದ್ರೂ ಕಂಪ್ಲೇಂಟ್ ಕೊಡ್ರಿ. ಹಿಂಗೆ ಉಪ್ಪಿನಕಾಯಿ ಮಾಡ್ಕೊಂಡು ದುಡ್ಡು ಕೊಡ್ದಂಗೆ ಯಾಮಾರಿಸಿ ಓಡೋಗ್ಯವನೇ ನಮ್ಮೂರಿಂದ ಅಂತಾನ. ಹೋಗಿ ಕಂಪ್ಲೇಂಟ್ ಕೊಡ್ರಿ. ಅದ್ ಬಿಟ್ಬಿಟ್ಟು ಇಲ್ಲಿ ನೀವಿಬ್ರು ಗುದ್ದಾಡೋದ್ರಿಂದ ದುಡ್ಡು ಬರಲ್ಲ. ಇನ್ನೊಂದ್ಸಲ ಯಾರ್ತಾಗಾದ್ರೂ ವ್ಯಾಪಾರ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು. ದೊಡ್ಡಾರ್ ಸಣ್ಣಾರ್ನು ಹೇಳ್ಬೇಕು. ದೊಡ್ಡಾರ್ನ ಕರ್ಕೊಂಡೋಗಿ ನಮ್ಮ ಸೂಜಿ ನೋಡು, ರತ್ತಿಗೂ ಗಂಡಿಗೂ ಅವ್ರ ಮಾವನ್ಗೂ ಯಾತು ಹೇಳ್ದಲೇನೆ ಏನು ಮಾಡಲ್ಲ. ಎಲ್ಲಾರ ತಾವು ಹೇಳಿ ಎಲ್ಲಾನು ಕರ್ಕೊಂಡೋಗಿ ಮಾತಾಡ್ಕೊಂಡು ಮಾಡ್ತಾಳೆ. ಅದು ಬುದ್ಧಿವಂತರ ಲಕ್ಷಣ. ನೀವು ಯಾರನ್ನೂ ಕರಿಯಲ್ಲ, ಗಂಡಿಗೂ ಅತ್ತಿಗೂ ಯಾರಿಗೂ ಹೇಳಲ್ಲ. ನೀವಿಬ್ರೇ ಹೋಗ್ಬಿಡ್ತೀರಾ. ಅದಕ್ಕೆ ಮತ್ತಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ಅತ್ತೆ ಎಲ್ಲದಕ್ಕೂ ಸೂಜಿ ನಂದು ಅಡ್ಡ ತರಬೇಡ್ರಿ, ಸುಮ್ಮನಿರಿ. ನಮಗೂ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನ. ಗೌರಿಗೆ ಇಲ್ಲ ತಲೆ ಕೆಡಿಸ್ಬೇಡ್ರಿ. ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತಾನ. ಅವ ಯಾರು ದುಡ್ಡು ಕೊಡ್ತಾನೆ ಬಂದು ನೀನು ಹೋಗತ್ತೆ. ನೀನು ನಾವಿಬ್ರು ಏನೋ ಮಾಡ್ಕೊಂತೀವಿ. ಏನು ದೊಡ್ಡದಾಗ ಬಂದ್ಬಿಡ್ತೀಯ ಇಲ್ಲಿ ಹುರಿಯ ಬೆಂಕಿಗೆ ತುಪ್ಪ ಸುರಿಯಕ್ಕೆ. ಹೋಗು. ನಿಮ್ಗೇನು ನಾವೇನು ಹೇಳಿಲ್ವಾ ಉಪ್ಪಿನಕಾಯಿ ಮಾಡೋ ವಿಷಯನ? ಯಾರಿಗೂ ಹೇಳಿಲ್ಲ. ನಮ್ಮ ಥರ ಹೇಳ್ತಾ ಇದೆಯಲ್ಲ. ನಾವಿಬ್ರೇನೆ ನಿರ್ಧಾರ ಮಾಡ್ಕೊಂಡು ಮಾಡಿದೀವಿ ಅಂತ ನಿಮಗೂ ಹೇಳಿನಿ, ನನ್ನ ಗಂಡಿಗೂ ಹೇಳಿನಿ. ಎಲ್ಲನ ಶುರು ಮಾಡಿರೋದು. ನೀನು ಸುಮ್ಮನೆ ಏನೇನೋ ಹೇಳಕ್ ಬರಬೇಡ ಇಲ್ಲಿ. ನಮ್ಗೆ ತಲೆ ಕೆಟ್ಟೋಗೈತಿ. ಈಗ ದುಡ್ಡು ಕೊಟ್ಟಿಲ್ಲ ಅಂತಾನೆ ಈ ಗೌರಿ ಬೇರೆ. ನಾನು ದುಡ್ಡು ಕೊಡು ಅಂತಾನ. ನನ್ನಿಂದ ಬಿದ್ದವಳೆ ನೀನ್. ಅದ್ರಾಗೆ ಸೂಜಿ ಒಂದು ವಿಷಯ ಹೇಳ್ಕೊಂಬತ್ತೀಯ. ನಮ್ಮ ಸೂಜಿ ಹಂಗೆ, ನಮ್ಮ ಸೂಜಿ ಹಿಂಗೆ ಅಂತಾನ. ಯಾವ್ದೊಂದಕ್ಕೂ ಆಗ್ಲೇ ಹೇಳು. ನನ್ನ ಮಗಳು ಹಂಗೆ, ನನ್ನ ಮಗಳು ಹಿಂಗೆ ಅಂತಾನ ಬಂದ್ಬಿಡ್ತೀಯ. ಅವಳೊಂದು ಉದಾಹರಣೆ ಕೊಡ್ಕೊಂಡು. ಇನ್ನೇನು ಗೊತ್ತಾಗಲ್ಲ ಅಲ್ವೇ ನಿನಗೆ? ಮಗಳು ಒಬ್ಳು ಬುದ್ಧಿವಂತಲು ಅಂತಾನ. ನಮ್ಮ ಹತ್ರ ಸುಮ್ಮನೆ ಬಿಲ್ಡಪ್ ಕೊಡಕ್ ಬರಬೇಡ. ನಮಗೂ ಬುದ್ಧಿ ಐತಿ.
ಹೌದೌದು ಬುದ್ಧಿ ಐತಿ ಅದಕ್ಕೆ ನೋಡ್ತಾ ಇದೀನಲ್ಲ ಮೈ ಪರದಾಡ್ತಾ ಇರೋದ ಉಪ್ಪಿನಕಾಯಿ ಮಾಡ್ಕೊಟ್ಟು 3 ತಿಂಗಳು ದುಡ್ಡು ಇಸ್ಕೊಂಡಂಗೆ ಯಾಮಾರಿರೋದ ನೋಡ್ತಾ ಇದೀನಲ್ಲ ಎಷ್ಟು ಬುದ್ಧಿವಂತರು ನೀವಿಬ್ರು ಅಂತಾನೆ ಅನುಭವಿಸ್ರಿ ನಮ್ಗೇನಂತೆ ಏನಾರ ಹೇಳಿದ್ರೆ ಹಿಂಗೆ ನನ್ನ ಮೇಲೆ ಬಂದ್ಬಿಡ್ತೀಯ ಉದ್ದಕ್ಕೂ ಅದಕ್ಕೆ ಮತ್ತೆ ನಿಮ್ಗೇನು ಹೇಳಕ್ ಹೋಗಲ್ಲ ನಾನು ಹೇಳಿದಾರ ಮಾತಾ ಕೇಳಬೇಕು ಒಂದಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡಬೇಕು ವ್ಯವಹಾರ ಮಾಡೋದಾಗ್ಲಿ ವ್ಯಾಪಾರ ಮಾಡೋದಾಗ್ಲಿ ಏನೇ ಆಗ್ಲಿ ಹೇಳು ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಯಾವನೋ ಏನ್ ಕತ್ತಿ ಮೋಸಗಾರ ನನ್ ಮಗ ಅವನಿಗೆ ಉಪ್ಪಿನಕಾಯಿ ಮಾಡ್ಕೊಟ್ಟು ಈಗ ಜಗಳ ಆಡ್ಕೊಂಡು ನಿಂತಿದ್ರಲ್ಲ ಊರಿನ ಜನಗಳೆಲ್ಲ ಆಡ್ಕೊಂಬಂಗಿ ಏನಾನ ಮಾಡ್ಕೊಂಡು ಹೋಗ್ರಿ ನನಗೇನಂತೆ ಏನೋ ಮಾಡ್ಕೊಂತೀವಿ ನಿನಗೆ ಇದ್ರ ತಲೆನೋವು ಬೇಕಾಗಿಲ್ಲ ನೀನ್ ಸುಮ್ನೆ ಹೋಗತ್ತಿ ನೀನು ಬಳಿಕ್ ಹೋಗು ನೀನು ಹೋಗು ಆಯ್ತಮ್ಮ ಹೋಗ್ತೀನಿ ನೀವು ಅದೇನ್ ಮಾಡ್ಕೊಂತೀರೋ ಮಾಡ್ಕೇಳ್ರಿ ನೇತ್ರ ನಿಮ್ಮ ಅತ್ತೆ ಹೇಳೋದು ಸರಿಯಾಗಿ ಐತೆ ಸುಮ್ನಿರು ನೀನ್ ಯಾಕೆ ಅಯ್ಯಮ್ಮನ್ ಬೈತೀಯ ಇನ್ನು ಮುಂದೆ ಯೋಚನೆ ಮಾಡ್ಬೇಕು ಅದಕ್ಕೆ ಮತ್ತಿಗೆ ಒಂದೇ ದುಡ್ಡು ಜಾಸ್ತಿ ಕೊಡ್ತಾನೆ ಅಂತ ನಾವು ಯಾಮಾರ್ಬಿಟ್ಟು ಅವನ ಹತ್ರ ಆಡ ತಾಂಡು ಉಪ್ಪಿನಕಾಯಿ ಮಾಡ್ಕೊಟ್ಟು ಈಗ ನೋಡು ನಾವಿಬ್ರೆ ಜಗಳ ಆಡಂಗಾಗೈತಿ ಬಾ ಹೋಗಿ ನಿಮ್ಮ ಅತ್ತೆ ಹೇಳ್ದಂಗೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಿಂಗ್ ಮೋಸ ಮಾಡ್ಯವನಿ ಉಪ್ಪಿನಕಾಯಿ ಓನರು ಅಂತಾನೆ ಅಯ್ಯೋ ಲೇ ಗೌರಿ ಹಿಂಗೆ ಇದಕ್ಕಿದ್ದಂಗೆ ಎಂತ ನಿರ್ಧಾರ ತಾವ ಬೇಡ ಕಣೆ ಮುಂದಕ್ಕೆ ನಮ್ಗೆ ಯಾರು ಬೇಡ ಉಪ್ಪಿನಕಾಯಿ ಮಾಡಕ್ಕೆ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಉಪ್ಪಿನಕಾಯಿ ಕೊಡ್ತಾನ ಸಮಾಧಾನ ಮಾಡ್ಕೊ ಒಂದ್ 2 ದಿವಸ ಕೊಡ್ತಾನೆ ಅಯ್ಯಪ್ಪ ನಿನ್ ದುಡ್ಡ ನಾನ್ ಕೊಡ್ತೀನಿ ಅಂತ ಹೇಳ್ದೆ ತಾನೆ ನಿನ್ಗೆ ಈಗ ನಿನ್ 30,000 ಕೊಡ್ಬೇಕು ತಾನೆ ಅದ್ರಾಗ ಒಂದ್ 10,000 ಕೊಡ್ತೀನಿ ಈಗ ವಯ್ಯ ತಂದು ಕೊಡೋವರ್ಗು ಅಡ್ಜಸ್ಟ್ ಮಾಡ್ಕೊ ನಿನ್ಗೆ ನಾನು ಬೇಕಾದ್ರೆ ಖರ್ಚಿಗೆ ಇಲ್ಲ ಸಾಲ ಗಿಲ ಕೊಡ್ಬೇಕು ಅಂದ್ರೆ ಕೊಡ್ಕ ನನ್ನ ಹತ್ರ 10,000 ಕೊಡ್ತೀನಿ ಅದು ನಾನು ಅವನಿಗೆ ಬಡ್ಡಿ ಕೊಡಕ್ಕಂತಾನ ಇಟ್ಕೊಂಡಿದ್ದೆ ಏನ್ ಮಾಡೋದು ನೀನ್ ಬೇರೆ ಹಿಂಗ್ ಆಡ್ತಾ ಇದ್ದೆ ಅದಕ್ಕೆ ನಿನಗೆ ಕೊಡ್ತೀನಿ ಅವಯ್ಯ ದುಡ್ಡು ತಂದ ತಕ್ಷಣ ಅವ್ರಿಗೆ ಬಡ್ಡಿ ಕೊಡೋರ್ಗೆ ಕೊಡಕ್ಕಾಗುತ್ತೆ ಬಡ್ಡಿನ ಏನೇ ಅದು ಬಡ್ಡಿ ಯಾವ ಹತ್ರ ಯಾರ ಹತ್ರ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಿ ನೀವಿಬ್ರು ನಮ್ಮ ಅತ್ತಿದ್ದಾಳ ನಾನು ನೋಡು ಬಾಯ್ ಬಿಟ್ನಿ ಹೇಳ ಏನಿತ್ರ ಯಾರ ಹತ್ರ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀರಿ ಅಯ್ಯೋ ಅತ್ತೆ ಬಡ್ಡಿ ಅಂದ್ರೆ ಅದಲ್ಲ ಹೋಗು ಸುಮ್ಮನೆ ನಾವು ಅವಯ್ಯನ ಹತ್ರನೇ ಉಪ್ಪಿನಕಾಯಿ ಓನರ್ ಹತ್ರನೇ ಯಾರ ಹತ್ರನೂ ಅದು ಏನೂ ಇಲ್ಲ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಹೋಗು ಬಡ್ಡಿ ವ್ಯವಹಾರ ಅಂದ್ರೆ ಅದಲ್ಲ ನೀನು ಹೋಗತ್ತೆ ನೀನು ನಾವೇನೋ ಮಾತಾಡ್ಕೊಂತೀವಿ ನೀನೊಬ್ಳು ಇಲ್ಲೇ ನಿಂತ್ಕೊಂಡಿರ್ತೀಯ ಹೋಗು ಒಳಕ್ಕೆ ಅದೇನೋ ಬಡ್ಡಿ ಅಂದಲ್ಲ ಯಾಕನ ಸಾಲಾಗಿಲ್ಲ ತಂದಿದ್ದೀರಾ ಬಡ್ಡಿ ಗಿಡ್ಡಿಗೆ ಅಂತ ಹಂಗೆಲ್ಲ ಏನೂ ಇಲ್ಲ ಸುಮ್ಮನೆ ಹೋಗು ನೀನು ಹೋಗಿ ಅಡುಗೆ ಮಾಡಕ್ ಹೋಗಿ ಹುಡುಗರು ಅಳ್ತಾವೆ ಹುಣ್ಸ ಹೋಗಿ ಅವ್ರಿಗೆ ಹೆಂಗಾರ ಮಾಡ್ಕೇಳಮ್ಮ ಹೋಗ್ತೀನಿ ಅಯ್ಯೋ ದೇವ್ರಿ ನಮ್ಮ ಅತ್ತಿಗೆ ಒಂದು ಈಟ್ ಗೊತ್ತಾದ್ರೆ ಏನಿಲ್ಲ ಊರು ಬಾಯ್ ಮಾಡ್ತಾಳೆ ಎಲ್ಲರಿಗೂ ಸರ್ಕೊಂಬರ್ತಾಳೆ ನಾನು ಬಡ್ಡಿಗೆ ದುಡ್ಡು ತಂದಿರೋದೇ ನನಗೆ ಗೊತ್ತಾದ್ರೆ ನೇತ್ರ ಎಂದಾದ್ರೂ ಒಂದು ದಿವಸ ಗೊತ್ತಾಗಲೇ ಬೇಕು ಸುಮ್ಮನೆ ಈಗಲೇ ಹೇಳ್ಬಿಡು ಬಡ್ಡಿಗೆ ಮೀಟ್ರ್ ಬಡ್ಡಿ ಅದು ಇನ್ನೇನು ಇನ್ನೊಂದು ವಾರ ಹೋದ್ರೆ ಅದು ಟೈಮ್ ಬರುತ್ತೆ ಕಟ್ಟಬೇಕು ಅವನಿಗೆ ಏನ್ ಮಾಡ್ತೀಯ ಅವನೇನಾರು ಬಂದಿಲ್ಲ ಗಲಾಟೆ ಮಾಡಿರಿ ಇವನು ಉಪ್ಪಿನಕಾಯಿ ಓನರೇ ಬರಂಗ್ ಕಾಣಲ್ಲ ಅವ್ನು ದುಡ್ಡು ಕೊಡಂಗ್ ಕಾಣಲ್ಲ ಅಯ್ಯೋ ಯಾಕೆ ಹಂಗೆ ಅನುಮಾನ ಪಡ್ತೀಯ ಗೌರಿ ತಂದು ಕೊಡ್ತಾನೆ ಸುಮ್ಮನಿರಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಬರಲಿಲ್ಲ ಅಂತಂದ್ರೆ ತೀರಾನ ಪೊಲೀಸ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಸುಮ್ಮನಿರು ನೀನು ಯಾಕೆ ಹಂಗೆ ಅನುಮಾನ ಪಡ್ತೀಯ ನಮ್ಮ ಅತ್ತೆ ಅನುಮಾನ ಪಟ್ಟಂಗೆ ಆಗುತ್ತಲ್ಲ ಗೌರಿ ನಿನ್ಗೆ ನಿನ್ ಸ್ವಲ್ಪನೂ ತಾಳ್ಮೆನೇ ಇಲ್ಲಮ್ಮ ತಾಳ್ಮೆ ಇರೋದು ಇರಬೇಕು ಬಿಸ್ನೆಸ್ ಮಾಡೋರಿಗೆ ಹಿಂಗೆಲ್ಲ ತಾಳ್ಮೆ ಕೆಟ್ಟರೆ ಯಾವುದು ವ್ಯವಹಾರ ಆಗಲ್ಲ ಸುಮ್ಮನಿರು ನೀನು ಯಾಕೆ ಹಂಗಾಡ್ತಾ ಇದೆಯಾ ನಾನಿದ್ದಂಗೆನಿ ಯಾಕೆಂದ್ರೆ ನಾವು ಹೊಲದ ಕೆಲಸಕ್ಕೆ 1,000 ಸಾಲ ತಂದಿದ್ದೆ ಅವ್ರು ಕೇಳ್ತಾರೆ ನನ್ನ ಗಂಡ ಕೊಟ್ಟಿದ್ದೆ ನಾನು ಬಿಡು ಉಪ್ಪಿನಕಾಯಿ ಓನರ್ ಕೊಡ್ತಾನೆ ಈ ಸಾಲನ ಹೆಂಗೋ ಅಂತ ಹೇಳಿ ನಾನು ತಗೊಂಬಂದಿದ್ದೆ ಸಾಲನ ಈಗ ಅವ್ರು ಕೇಳ್ತಾ ಇದಾರೆ ಕೊಡ್ಬೇಕು ಕೊಡಮ್ ತಾಯಿ ಆಯ್ತು ಕೊಡ್ತೀನಿ ಸುಮ್ಮನಿರು ಸಮಾಧಾನ ಮಾಡ್ಕೊ ಇವತ್ತು ಸಾಯಂಕಾಲದೊಳಗಡೆ ಏನಾನ ಅವ್ನು ಓನರ್ ಏನಾನ ಬರಲಿಲ್ಲ ಅಂತಂದ್ರೆ ಹೋಗಿ ನೀನು ಹೇಳ್ದಂಗೆ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಆದ್ರೂ ಕೊಡು ಏನಾನ ಕೊಡು ಈಗ ನಂಗೆ 10,000 ರೂಪಾಯಿ ದುಡ್ಡು ಕೊಡಮ್ಮ ಕೊಡು ಮೊದಲು ನನಗೆ ಬೇಕು ಆಯ್ತು ಕಣಿ ಕೊಡ್ತೀನಿ ಯಾಕಂಗ ಆಡ್ತಾ ಇದೆಯಾ ಐತೆ ಅದೇ ಅವನಿಗೆ ಬಡ್ಡಿ ಕೊಟ್ಟಕ್ಕೆ ಅಂತ ಇಟ್ಕೊಂಡಿದ್ದೆ ಅದನ್ನೇ ನಿನಗೆ ಕೊಡ್ತೀನಿ ಇನ್ನೇನು ಮಾಡೋದು ಸಮಾಧಾನ ಮಾಡ್ಕೊ ಬಾ ಒಳಿಕೆ ಒಳಕ್ಕೂ ಬರಲ್ಲ ಹೊರಕ್ಕೂ ಬರಲ್ಲ ನನಗೆ ದುಡ್ಡು ಕೊಡು 10,000 ಅಂದ್ರೆ ಇನ್ನು 20,000 ಯಾರು ಕೊಡ್ತಾರೆ ಅಯ್ಯೋ ನನ್ನ ಹತ್ರ ಇರೋದೇ ಅಷ್ಟು ಸದ್ಯಕ್ಕೆ ತಗೊಂಡೋಗು ಅವ್ನು ಉಪ್ಪಿನಕಾಯಿ ಓನರ್ ಕೊಟ್ಟ ಮೇಲೆ ನಿನಗೆ ಪೂರ್ತಿ ಕೊಡ್ತೀನಿ ನೀನು ಯಾಕೆ ಹಂಗಾಡ್ತಾ ಇದೆಯಾ ಈಗ ಸದ್ಯಕ್ಕೆ ನಿನಗೆ ಏನು ಬೇಕೋ ಅದು ಸಾಲಾಗಿಲ್ಲ ಕೊಡೋರ್ದು ಯಾರು ಇದ್ರೆ ಕೊಟ್ಕೊ ಸರಿ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ನಿನ್ ಜೊತೆಗೆ ಪಾರ್ಟ್ನರ್ಶಿಪ್ನಾಗೆ ಉಪ್ಪಿನಕಾಯಿ ಮಾಡಕ್ ಬಂದಿದ್ಕೆ ಸರಿ ಆಯ್ತು ನನಗೆ ಯಾವನ ಲೋಪರ್ ನನ್ನ ಮಗ ಜಾಸ್ತಿ ದುಡ್ಡು ಕೊಡ್ತೀನಿ ಅದು ಇದು ಅಂತ ನಮ್ಮ ಹತ್ರ ಉಪ್ಪಿನಕಾಯಿ ಮಾಡಿಸ್ಕೊಂಡು ತಗೊಂಡೋಗಿ ಯಾಮಾರಿಸ್ಬಿಟ್ಟ ಅವ್ನು ಸಿಕ್ಕಿದ್ರೆ ಸಾಯಿಸ್ಬಿಡೋಣ ಅನ್ನಿಸ್ತೈತಿ ನೀನು ಇನ್ನ ಅವನ್ನ ನಂಬ್ತಾ ಇದೆಯಾ ನಿನಗೇನು ಹೇಳೋದು ಸರಿ ನನಗೆ ತಾಮ್ರಾಗ ಹೋಗಿ ದುಡ್ಡ ಬೇಗ ಹೋಗ್ಬೇಕು ನನ್ನ ಮಾತಾಕಿ ನನ್ನ ಗಂಡ ಬೇರೆ ಕಾಯ್ತಿರ್ತಾರಲ್ಲಿ ಜಲ್ದಿ ಬಾ ದುಡ್ಡು ಇಸ್ಕೊಂಡು ಅಂತ ಬೇರೆ ಹೇಳ್ದ ಅವಯ್ಯ ಆಯ್ತು ಇಲ್ಲೇ ನಿಂತ್ಕೊಂಡಿರು ತಾಮನ್ ಕೊಡ್ತೀನಿ ಅಂತ ಕೆಲಸ ಆಯ್ತು ಮರೆಯ ಅವ್ನು ಬೇರೆ ಮೀಟ್ರ್ ಬಡ್ಡಿ ಕಟ್ಟಬೇಕು ಓನರ್ ಉಪ್ಪಿನಕಾಯಿ ಓನರ್ ಬತ್ತನೋ ಇಲ್ವೋ ದೇವ್ರೇ ನೀನೇ ಕಾಪಾಡ್ಬೇಕಪ್ಪ ನನ್ನ ನೀ ಹತ್ರ ಒಂದೀಟು ಬುದ್ಧಿ ಇಲ್ಲ ಅವ್ನು ನಿನ್ನ ನೆಚ್ಕೊಂಡಿದ್ದಾಳಲ್ಲ ಇನ್ನ ಬತ್ತಾನೆ ದುಡ್ಡು ಕೊಡ್ತಾನೆ ಅಂತಾನ ಇನ್ನೂ ನಂಬ್ಕೊಂಡಿದ್ದಾಳೆ ಇವಳು ನಂಬೇಕು ಆದ್ರೆ ಇಷ್ಟೊಂದು ನಂಬಾರ್ದು ಇಷ್ಟೆಲ್ಲ ಆದ್ಮೇಲೂ ಇನ್ನ ನಂಬಿಕೆ ಹೋಗಿಲ್ವಲ್ಲ ಇವಳಿಗೆ ಅವ್ನು ಓನರ್ ಮೇಲೆ ಬೇಗ ತಾಂಬರೇನಿತ್ರ ಬೇಗ ಹೋಗ್ಬೇಕು ನನ್ನ ಗಂಡ ಬೇರೆ ಕಾಯ್ತಾಯ್ತಾ ಅಯ್ಯಪ್ಪಗೆ ದುಡ್ಡು ಕೊಡ್ಬೇಕು ಆ ಸಾಲ ಕೊಟ್ಟಿರೋರು ಬೇರೆ ಅವ್ರಿಗೆ ಬೇರೆ ಕೊಡ್ಬೇಕು 2,000 ಮನೆಗೆ ಸಾಮಾನು ಬೇರೆ ಇಲ್ಲ ಎಲ್ಲ ದುಡ್ಡು ಉಪ್ಪಿನಕಾಯಿ ಸುರಿದಿದ್ದಾಯ್ತು ತಾಳೆ ಗೌರಿ ತಗ 10,000 ರೂಪಾಯಿ ಐತೆ ಸರಿ ಕೊಡಮ್ಮ ನಾನು ಹೋಗ್ಬೇಕು ಜಲ್ದಿ
ಅಯ್ಯೋ ಹೋಗೆ ತಾಯಿ, ಯಾಕೆ ಹಂಗೆ ಗೌರಿ? ಸ್ವಲ್ಪ ತಾಳ್ಮೆ ಇರ್ಬೇಕು ಕಣೆ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ಹಾ, ವ್ಯಾಪಾರ ಮಾಡೋರು ತಾಳ್ಮೆ ಕಳ್ಕೋಬಾರ್ದು. ವ್ಯವಹಾರ ಇವತ್ತು ಹೊರದೋಗಂತದ್ದಲ್ಲ, ಇನ್ನು ವರ್ಷಗಟ್ಲೆ ನಾವು ಅವ್ರ ಹತ್ರ ಉಪ್ಪಿನಕಾಯಿ ವ್ಯಾಪಾರ ಮಾಡಬೇಕು. ಏನೋ ಒಂದು 3 ತಿಂಗಳು ದುಡ್ಡು ಕೊಟ್ಟಿಲ್ಲ ಅಂತ ನೀನೇನೆ ತಾಯಿ ಹಿಂಗಾಡ್ತಾ ಇದ್ಯಾ ನನ್ನ ಮೇಲೆ? ಅಯ್ಯೋ ತಾಳೆ ತಾಯಿ, ತಕೊಂಡೋಗು. ವ್ಯಾಪಾರ ಮಾಡಬೇಕು ಅಂದ್ರೆ ಅವರು ನೆಟ್ಟು ಕೊಡಬೇಕು ದುಡ್ಡು. ಮಾಡಿರೋರಿಗೆ ಹಿಂಗೆಲ್ಲ ಅನ್ನಿಸ್ಬಾರ್ದು. ಕೊಡ್ತೀನಿ ಅಂತೇಳಿ ಯಾಮಾರಿಸ್ಬಾರ್ದು. ಕೊಡ್ತಾನೋ ಬಿಡ್ತಾನೋ ಯಾರಿಗ್ ಗೊತ್ತು? ಮೊದಲು ವಿಚಾರ ಮಾಡು, ಅವನು ಮತ್ತೆ ಬರ್ತಾನೋ ಇಲ್ವೋ, ದುಡ್ಡು ಕೊಡ್ತಾನೋ ಇಲ್ವೋ ಅಂತಾನೆ. ಅಯ್ಯೋ ಏನಪ್ಪ ಮಾಡೋದು? ನನಗಂತೂ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರ ಹತ್ರ ಹೇಳ್ಕೊಂಬಂದು ನನ್ನ ಕಷ್ಟನ.